ಒಂದೊಂದು ಮುಖಕ್ಕೆ ಬಸಿ ಬಿಡದೆ ಮತ್ತೆ ಸ್ನೇಹಿತರೆ ನಮಸ್ಕಾರ, ನಿಮ್ಗೆಲ್ರಿಗೂ ಸ್ವಾಗತ ಕಲಾ ಮಾಧ್ಯಮಕ್ಕೆ. ನಾನು ಪರಂ. ಏನು ಪರಂ, ನಿಂದು ಡ್ರಾಮಾಗಳು ಇನ್ನೂ ಮುಗಿಯಲ್ವೋ ನಿಂದು ಅಂತ ಬೈತಾ ಇರ್ತೀರಾ, ಕಾಮೆಂಟ್ ಹಾಕ್ತೀರಾ. ಏನು ಮಾಡಲಿ ಹೇಳಿ, ನಾನೊಬ್ಬ ರಂಗಭೂಮಿ ಕಲಾವಿದ. ಆ್ಯಂಡ್ ಬೈದವೇ ನಾನು ಈಗಿರೋಂಥದ್ದು ಸ್ನೇಹಿತರೆ ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕಿನಲ್ಲಿ. ಸಾಗರ ನಿಮಗೆ ಗೊತ್ತಿದೆ, ದಟ್ಟ ಮಲೆನಾಡು, ಮಲೆನಾಡಿನ ಕೇಂದ್ರ ಅಂತ ಕರೆದ್ರೂ ತಪ್ಪಲ್ಲ. ಸ್ನೇಹಿತರೆ, ಇಲ್ಲಿ ಕಾಗೋಡು ತಿಮ್ಮಪ್ಪ ರಂಗಮಂದಿರ ಅಂತ ಒಂದು ಆಡಿಟೋರಿಯಂ ಇದೆ, ರಂಗಮಂದಿರ. ಇಲ್ಲಿ ಸ್ನೇಹಿತರೆ ಇವತ್ತು ಡಿಸೆಂಬರ್ 6ನೇ ತಾರೀಕು ಈ ವಿಡಿಯೋ ನಾವು ಮಾಡ್ತಿರೋದು. ಇವತ್ತು ಕಲಾ ಮಾಧ್ಯಮ ತಂಡದ ನನ್ನ ತೇಜಸ್ವಿ ನಾಟಕ ಇದೆ. ಪೂರ್ಣಚಂದ್ರ ತೇಜಸ್ವಿ ಅವ್ರ ಬಗ್ಗೆ ರಾಜೇಶ್ವರಿ ತೇಜಸ್ವಿ ಅವರು, ಅವ್ರ ಪತ್ನಿ ಬರೆದಂಥ ಪುಸ್ತಕ ಇಟ್ಕೊಂಡು ನಮ್ಮ BM ಗಿರಿರಾಜ್ ಅವರು ರಂಗರೂಪ ಮಾಡಿ ನಿರ್ದೇಶನ ಮಾಡಿದ್ದಾರೆ. ಒಳ್ಳೆ ನಾಟಕ. ಇದು 10ನೇ ಶೋ. ಸೊ ಇದು ಹಾಂಗ್ಕಾಂಗಲ್ಲಿ ಕೂಡ ತುಂಬ ಒಳ್ಳೆ ಶೋ ಆಗಿತ್ತು, ಹೊರದೇಶದಲ್ಲಿ. ಇದು ಈ ನಾಟಕವನ್ನು ಆಯೋಜನೆ ಮಾಡಿರುವಂಥವ್ರು ಅಭಿನಯ ಸಾಗರ ಅಂತ ಒಂದು ತಂಡದವರು. ಅಭಿನಯ ಸಾಗರ ಅಂತ 2016ರಲ್ಲಿ ಶುರುವಾಗಿರುವಂಥ ತಂಡ ಈಗ 2025 10ನೇ ವರ್ಷದ ವಾರ್ಷಿಕೋತ್ಸವದ ಹೊತ್ತಲ್ಲಿದ್ದಾರೆ ಅವರು. ಈ ನಾಟಕವನ್ನು ಕರೆಸಿರುವಂಥ ಅಭಿನಯ ಸಾಗರ ತಂಡದ ಕಥೆ ಏನು, 10 ವರ್ಷ ಒಂದು ರಂಗಭೂಮಿ ತಂಡ ಹೇಗೆ ನಡ್ಕೊಂಡ್ಬಂದಿದೆ ಕೇಳೋಣ. ಅಭಿನಯ ಸಾಗರ ತಂಡದ ಪದಾಧಿಕಾರಿಗಳು ನಮ್ಮ ಜೊತೆಗಿರ್ತಾರೆ, ಮಾತಾಡೋಣ ಬನ್ನಿ ಇವ್ರ ಜೊತೆಗೆ. ನಾನು ಸಂದೀಪ್ ಶೆಟ್ಟಿ ಅಂತ, ಅಭಿನಯ ಸಾಗರದ ಅಧ್ಯಕ್ಷ. ಇವರು ರತೀಶ್ ಅಂತ, ಅಭಿನಯ ಸಾಗರದ ಸದಸ್ಯರು. ಇವರು ಒಂದು ಉದ್ಯಮವನ್ನು ನಡೆಸ್ತಾ ಇದ್ದಾರೆ. ಇವರು ಪ್ರತಾಪ್ ಅಂತ, ಅಭಿನಯ ಸಾಗರದ ಸದಸ್ಯರು. ಇವರು ಕೂಡ ಒಂದು ಮೊಬೈಲ್ ಶಾಪ್ ನಡೆಸ್ತಾ ಇದ್ದಾರೆ. ಇವರು ನಾಗೇಂದ್ರ ಪುರಪ್ಪೆಮನೆ ಅಂತ ನಮ್ಮ ತಂಡದ ಸದಸ್ಯರು. ಇದು ನಾವು ಬೇರೆ ಬೇರೆ ತಂಡಗಳಲ್ಲಿ, ಸಾಗರದ ಬೇರೆ ಬೇರೆ ತಂಡಗಳಲ್ಲಿ ರಂಗಭೂಮಿ ಚಟುವಟಿಕೆಯಲ್ಲಿ ತೊಡಗಿದ್ವಿ. ಒಂದು ಆಸಕ್ತಿ ಇರುವಂಥ, ರಂಗಭೂಮಿ ಮೇಲೆ ಆಸಕ್ತಿ ಇರುವವರು 2016ರ ಹೊತ್ತಿಗೆ ನಮ್ಮದೇ ಆದ ಒಂದು ತಂಡ ಕಟ್ಕೊಳ್ಬೇಕು ಅನ್ನೋ ಒಂದು ಆಸೆಯಿಂದ ಯುವಕರೇ ಸೇರಿ ಕಟ್ಕೊಂಡಂಥ ತಂಡ ಇದು. ಅದಾದಮೇಲೆ 2017ರಲ್ಲಿ ನಾವು ರಿಜಿಸ್ಟ್ರೇಷನ್ ಮಾಡ್ಕೊಳ್ತೀವಿ, ಒಂದು ರಿಜಿಸ್ಟ್ರೇಷನ್ ಆಗುತ್ತೆ. ಅದಾದಮೇಲೆ ನಾಟಕದ ಬರೀ ನಾವು ನಾಟಕ ಮಾಡೋದಲ್ಲದೆ ಒಂದಷ್ಟು ವಿದ್ಯಾರ್ಥಿಗಳನ್ನು ಮತ್ತು ಯುವ ತಂಡವನ್ನು ನಾಟಕದ ಕಡೆಗೆ ಅವರನ್ನು ಕರೆಸಬೇಕು, ಅವರು ಕೂಡ ಆಸಕ್ತಿ ಇಟ್ಕೊಳ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಅನೇಕ ಆಲೋಚನೆಗಳನ್ನು ಇಟ್ಕೊಂಡು ಮಾಡಿದ್ವಿ. ಮೊದಲು ಕೃತನಿಶ್ಚಯ, ಸಂಘರ್ಷದ ಸರಹದ್ದು ಮತ್ತು ಅಮಾತ್ಯ ಭಾರತ ಮೊದಲಾದ ನಾಟಕಗಳನ್ನು ಮಾಡಿದ್ವಿ. ಒಂದು ಸ್ವಲ್ಪ ದೇಶ ಮತ್ತು ನಮ್ಮ ಸಂಸ್ಕೃತಿ ಅವುಗಳನ್ನು ಬಿಂಬಿಸುವಂಥ ನಾಟಕ. ಅದಾದಮೇಲೆ ನಾವು ಅದೇ ವಿದ್ಯಾರ್ಥಿ ನಾಟಕದ ಬಗ್ಗೆ ನಾನು ಹೇಳಿದ್ನಲ್ಲ ಆಗಲೇ, ಅದನ್ನು ಸ್ವಲ್ಪ ಫೋಕಸ್ ಮಾಡಿದ್ವಿ. ಆ ಕಾರಣಕ್ಕೋಸ್ಕರ ಅಭಿನಯೋತ್ಸವ ಅಂತಕ್ಕಂಥ ಹೆಸರಿನಲ್ಲಿ ಜಿಲ್ಲಾ ಮಟ್ಟದ ವಿದ್ಯಾರ್ಥಿ ನಾಟಕ ಸ್ಪರ್ಧೆಯನ್ನು ಮೊಟ್ಟ ಮೊದಲ ಬಾರಿಗೆ ನಾವು ಸಾಗರದಲ್ಲಿ ಮಾಡಿದ್ವಿ. ಇದರ ಮುಖ್ಯ ಉದ್ದೇಶ ಏನಂದರೆ, ಒಂದು ಅಂದರೆ ನಾಟಕದಲ್ಲಿ ಅನೇಕ ಸತಿ ಹೇಳ್ತಾರೆ, ಥಿಯೇಟ್ರ್ನಲ್ಲಿ ಒಂದು ಮಾತಿದೆ, ರಂಗದ ವೇದಿಕೆ ಮೇಲೆ ರಂಗ ಪ್ರದರ್ಶನಕ್ಕಿಂತ ಅದರ ಹಿಂದಿನ ಪ್ರೋಸೆಸ್ ತುಂಬ ಇಂಪಾರ್ಟೆಂಟ್. ಅಂದರೆ ಒಂದು ತಿಂಗಳು, 1.5 ತಿಂಗಳು ಕಾಲ ಒಟ್ಟಿಗೆ ಸೇರ್ತೀವಿ, ನಮ್ಮ ಪರಸ್ಪರ ವಿಚಾರಗಳನ್ನು ಹಂಚಿಕೊಳ್ತೇವೆ, ಒಂದು ಕತೆಗೆ ನಾವೆಲ್ಲ ಒಳಗೊಳ್ತೇವೆ, ಪರಕಾಯ ಪ್ರವೇಶ ಮಾಡ್ತೇವೆ, ಆಮೇಲೆ ಪ್ರದರ್ಶನಗೊಳಿಸ್ತೇವೆ. ಅಂದರೆ ಈ ಪ್ರೋಸೆಸ್ ತುಂಬ ಇಂಪಾರ್ಟೆಂಟ್ ಆಗಿರೋದ್ರಿಂದ ಈ ಥರದ ಪ್ರೋಸೆಸ್ನಲ್ಲಿ ಸೇರಬೇಕು. ವಿದ್ಯಾರ್ಥಿಗಳು ಆ ವಯಸ್ಸಿನಲ್ಲಿ ಬೇರೆ ಬೇರೆ ಆಲೋಚನೆಗಳ ಕಡೆಗೆ ಹೋಗ್ತಾರೆ. ಅವರು ಈ ರಂಗದ ಮೂಲಕ ಅವರ ಬೇರೆ ಚಿಂತನೆಗಳನ್ನು ಬಿಟ್ಟು, ಯಾವುದೋ ದುಶ್ಚಟಗಳಿಗೆ ಒಳಗಾಗುವಂಥ ಬೇರೆಲ್ಲೋ ಹೋಗೋದನ್ನು ಬಿಟ್ಟು ರಂಗದ ಮೇಲೆ ಆಸಕ್ತಿಯಿಂದ ಒಂದು ಒಳ್ಳೆಯ ಸಮಾಜ ಸೃಷ್ಟಿಯಾಗಲಿ ಅನ್ನೋ ಕಾರಣಕ್ಕೋಸ್ಕರ ವಿದ್ಯಾರ್ಥಿಗಳನ್ನು ಕೇಂದ್ರ ಇಟ್ಕೊಂಡು ಜಿಲ್ಲಾ ಮಟ್ಟದ ಒಂದು ನಾಟಕೋತ್ಸವವನ್ನು ಮಾಡ್ತೇವೆ. ನಾಟಕ ಸ್ಪರ್ಧೆ ಅದು, ಅದಕ್ಕೆ ಬಹುಮಾನಗಳನ್ನು ಕೂಡ ಇಟ್ಟು ಮಾಡ್ತೇವೆ. ಆ ವರ್ಷ ಸಕ್ಸಸ್ ಆಯ್ತು ನಮ್ಗೆ ಜಿಲ್ಲಾ ಮಟ್ಟದ್ದು. ಅದನ್ನು ಗಮನದಲ್ಲಿಟ್ಕೊಂಡು 2020ರಲ್ಲಿ ರಾಜ್ಯ ಮಟ್ಟದಲ್ಲಿ ಮಾಡ್ತೇವೆ. ಆಗ ಸುಮಾರು ಒಂದು 14 ಕಾಲೇಜುಗಳ ತಂಡಗಳು ಭಾಗವಹಿಸ್ತವೆ. ದಕ್ಷಿಣ ಕನ್ನಡ ಇರ್ಬೋದು, ಬೆಂಗಳೂರು ಇರ್ಬೋದು, ಮೈಸೂರು ಇರ್ಬೋದು, ಶಿವಮೊಗ್ಗದ ತಂಡಗಳು. ಹೀಗೆ ಅನೇಕ ರಂಗ ಚಟುವಟಿಕೆಗಳನ್ನು ಮಾಡ್ತಾ ಬಂದ್ವಿ. ಜೊತೆಗೆ ಬರೀ ರಂಗ ಚಟುವಟಿಕೆ ಅಷ್ಟೇ ನಮ್ಮ ಕೇಂದ್ರ ಅಲ್ಲ, ಅದ್ರ ಜೊತೆಗೆ ಪರಿಸರ ಕಾಳಜಿ ಇರ್ಬೋದು, ಸಾಕಷ್ಟು ಗಿಡಗಳನ್ನು ನಟ್ಟಿದ್ದೇವೆ, ಸೀಡ್ ಬಾಲ್ ಮಾಡಿ ಸುಮಾರು ಹಂಚಿದ್ದೇವೆ. ಜೊತೆಗೆ ಉತ್ತರ ಕನ್ನಡ ಮತ್ತು ಮಡಿಕೇರಿ, ಕೊಡಗು ಭಾಗದಲ್ಲಿ ಮಳೆಯಿಂದ ತುಂಬ ನೆರೆ ಇದ್ದಾಗ ಅದಕ್ಕೆ ಪರಿಹಾರಕ್ಕೋಸ್ಕರ ಸುಮಾರು ಒಂದು 10 ಲಕ್ಷ, ಒಟ್ಟಾರೆ ಒಂದು 10 ಲಕ್ಷದ ದಿನಸಿ ವಸ್ತುಗಳನ್ನು, ಮನೆಗೆ ಬೇಕಾದ ವಸ್ತುಗಳನ್ನು ಅವರಿಗೆ ತಲುಪಿಸಿ ಬಂದಿದ್ವಿ ಅಲ್ಲಿಗೆ ಹೋಗಿ. ಅದಾದಮೇಲೆ ಮುಂದೆ ನಾವು ಬರ್ತಾ ಏನಾಯಿತು, ಬೇರೆ ಬೇರೆ ಪ್ರೊಫೆಷನಲ್ ಇರೋದ್ರಿಂದ ನಾನು ಟೀಚಿಂಗಲ್ಲಿದ್ದೀನಿ, ಇವ್ರ ಉದ್ಯಮ ಇದೆ. ನಮಗೆ ನಾಟಕ ಮಾಡೋದು ಕಷ್ಟ ಆಗ್ತಾ ಬಂತು, ಒಂದು ನಾಟಕ ಕಟ್ಟೋದು ಕಷ್ಟ ಆಗ್ತಾ ಬಂತು. ಬರೀ ನಾಟಕ ಕಟ್ಟೋದಲ್ಲ ಮಾತ್ರ ರಂಗಭೂಮಿ ಅಂತ ನಾವು ಅಂದ್ಕೊಂಡಿಲ್ಲ. ಒಂದು ಯಾರೋ ನಾಟಕ ಕಟ್ಟಿದ್ದಕ್ಕೊಂದು ವೇದಿಕೆ ಕೊಡೋದು ಕೂಡ ರಂಗಭೂಮಿಯ ಒಂದು ಸೇವೆ ಅಂತ ಅಂದ್ಕೊಂಡು ಸಂಘಟನೆ ಕಡೆಗೆ ಹೆಚ್ಚು ಒತ್ತು ಕೊಡ್ತಾ ಬಂದ್ವಿ. ಕಳೆದ ವರ್ಷ ಅಕ್ಟೋಬರ್ನಲ್ಲಿ 1 ವಾರದ ನಾಟಕೋತ್ಸವವನ್ನು ಮಾಡಿದ್ವಿ. ದಿನಕ್ಕೊಂದು ನಾಟಕ, ಅದ್ರ ಜೊತೆ ಒಂದಷ್ಟು ಚರ್ಚೆಗಳು, ಅನೇಕ ವಿಚಾರ ಸಂಕಿರಣಗಳನ್ನು ಮಾಡಿದ್ವಿ. ಈ ವರ್ಷ ಈಗ ನಾವು 3 ದಿನದ ನಾಟಕೋತ್ಸವ ರಾಜ್ಯ ಮಟ್ಟದ ಮಾಡ್ತಾಯಿದ್ದೀವಿ. ಬೇರೆ ಬೇರೆ ಹೊಸ ನಾಟಕಗಳನ್ನು, ವಿಶಿಷ್ಟವಾದ ನಾಟಕಗಳನ್ನು ಕರೆಸಿ ಈ ಥರದ ಒಂದಷ್ಟು ರಂಗ ಸೇವೆಯಲ್ಲಿ ನಾವು ತೊಡಗಿದ್ದೇವೆ. ರಂಗಭೂಮಿಯಿಂದ ಹಣ ಹುಟ್ಟಲ್ಲ, ಇದು ಲಾಭಕ್ಕಾಗಿ ಮಾಡುವಂಥ ವೃತ್ತಿಯಲ್ಲ, ಅಥವಾ ಇದೇನೋ ಕಮರ್ಷಿಯಲ್ ಆ್ಯಕ್ಟಿವಿಟಿ ಅಲ್ಲ ಸ್ನೇಹಿತರೆ. ಇದು ಪ್ಯೂರ್ ಪ್ಯಾಷನ್, ಅಂದರೆ ತೀವ್ರವಾದ ಆಸಕ್ತಿ
ಇಂದ ಮಾಡುವಂತಹ ಒಂದು ಪ್ರವೃತ್ತಿ ಇದು. ಅಂದರೆ ವೃತ್ತಿ ಬೇರೆ ಬೇರೆ ಇರುತ್ತೆ, ನನ್ನನ್ನೂ ಸೇರಿಸಿದ ಹಾಗೆ. ಆದರೆ ಪ್ರವೃತ್ತಿ ಇದು. ನಾಟಕ ಮಾಡಿದಾಗ ಆ ತಾಲೀಮಲ್ಲಿ ತೊಡಗಿಕೊಂಡಾಗ, ಇವರು ನಮ್ಮ ಗೆಳೆಯರು ಹೇಳಿದಾಗೆ ಆ ಪ್ರಾಸೆಸ್ಸಲ್ಲಿ ಇನ್ವಾಲ್ವ್ ಆದಾಗ ಅಲ್ಲೇನೋ ಒಂದು ಖುಷಿ ಇರುತ್ತೆ, ಒಂದು ಅರ್ಧ ಟೀ ಕುಡಿದಾಗ ಸಂತೋಷ ಆಗುತ್ತೆ. ಸೊ ಈ ಥರದ ಒಂದು ನಿಜವಾದ ನಮ್ಮತನ ಕೊಟ್ಟಿಕೊಳ್ಳುವ ಒಂದು ಪ್ರಕ್ರಿಯೆ ರಂಗಭೂಮಿ. ಅದರಲ್ಲೂ ಕನ್ನಡ ರಂಗಭೂಮಿ ಬಹಳ ಜನ ಕಮರ್ಷಿಯಲಾಗಿ ಮಾಡೋದಿಲ್ಲ. ಸೊ ಅದು ಅದರ ಶ್ರೇಷ್ಠತೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಆ ರೀತಿ ಯಾವುದೇ ಹಣಕಾಸಿನ ಲಾಭದ ಆಮಿಷ ಇಲ್ಲದೇ ಇದ್ದರೂ ಕೂಡ ತಮ್ಮದೇ ಹಣವನ್ನು ಹಾಕ್ಕೊಂಡು ಇವರು ಆ ಕೆಲಸನ 10 ವರ್ಷದಿಂದ ಮಾಡ್ತಾಯಿದ್ದಾರೆ. ಆ್ಯಂಡ್ ಇನ್ನೂ ಬಹಳ ಮುಖ್ಯವಾಗಿ ಸ್ನೇಹಿತರೆ, ಅನೇಕ ಹವ್ಯಾಸಿ ರಂಗತಂಡಗಳು ಕರ್ನಾಟಕದಲ್ಲಿ ಸರ್ಕಾರದ ಸಹಾಯವನ್ನು ಕೇಳುತ್ತೆ, ಸಂಸ್ಕೃತಿ ಇಲಾಖೆದ್ದು ಅಥವಾ ಬೇರೆ ವಾರ್ತಾ ಇಲಾಖೆದು ಇತ್ಯಾದಿ. ಆದರೆ ಇವರು ಯಾವುದೇ ಇಲಾಖೆಗಳ ಹಣವನ್ನು ಕೇಳದೆ ಎಲ್ಲವನ್ನೂ ಸಾಗರದ ಜನತೆ ಅಥವಾ ಇವರು ಅದರ ಎಲ್ಲವನ್ನು ಖರ್ಚುಗಳನ್ನು ಹಾಕ್ಕೊಂಡು 10 ವರ್ಷದಿಂದ ರಂಗ ಚಟುವಟಿಕೆ ಮಾಡ್ತಿರೋದು ಒಳ್ಳೆಯ ಕೆಲಸ. ಸೊ ಶುಭವಾಗಲಿ, ಒಳ್ಳೆಯದಾಗಲಿ. ಈ ಕಾರ್ಯ ಪ್ರತಿ ಊರು, ಪ್ರತಿ ಗ್ರಾಮ, ಪ್ರತಿ ಹೋಬಳಿ, ತಾಲೂಕು, ಜಿಲ್ಲೆ, ಇಡೀ ರಾಜ್ಯ, ನಾಡಿನಲ್ಲಾಗಬೇಕು. ಆವಾಗ ಆರೋಗ್ಯ, ಸಮಾಜದ ಸ್ವಾಸ್ಥ್ಯ, ಮಾನಸಿಕ ಆರೋಗ್ಯ ಉಳಿಯುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಶುಭವಾಗಲಿ, ಈ ಗೆಳೆಯರಿಗೆ ಒಳ್ಳೆಯದಾಗಲಿ. ಆ್ಯಂಡ್ ಭಾಳ ಮುಖ್ಯವಾಗಿ ಇವತ್ತು ಅಥವಾ ನಾನು ಈಗ ಮಾತಾಡ್ತಿರೋ ಈ ದಿನ, ಇದು ಸ್ನೇಹಿತರೆ ಡಿಸೆಂಬರ್ 6ನೇ ತಾರೀಕು ಶನಿವಾರ ನಾಟಕೋತ್ಸವ ಸ್ನೇಹಿತರೆ. ಡಿಸೆಂಬರ್ 5, 6, 7 3 ದಿವಸದ ನಾಟಕೋತ್ಸವ ಮಾಡ್ತಿದ್ದಾರೆ. ಆ ನಾಟಕೋತ್ಸವದಲ್ಲಿ ಕಲಾ ಮಾಧ್ಯಮ ತಂಡದ ನನ್ನ ತೇಜಸ್ವಿ ನಾಟಕ ಇವತ್ತು ನಾವು ಅಭಿನಯಿಸ್ತೀವಿ ಒಂದು 2 ತಾಸಲ್ಲಿ. ಸೊ ನಿಮ್ಮ ಆಶೀರ್ವಾದ ಇರಲಿ ಅಂತ ಕೇಳ್ಕೊಂಡು, ಈ ವಿಡಿಯೋ ನಿಮ್ಗೆ ಯಾವತ್ತು ತಲುಪುತ್ತೋ ಗೊತ್ತಿಲ್ಲ, ಬಟ್ ತಲುಪಿದಾಗ ಒಂದು ಒಳ್ಳೆಯದಾಗಲಿ ಅಂತ ಒಂದು ಕಮೆಂಟ್ ಹಾಕಿ. ಒಳ್ಳೆಯದಾಗಲಿ ಸರ್, ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಒಳ್ಳೆಯದಾಗಲಿ, ಆಲ್ ದ ಬೆಸ್ಟ್.